ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋ ಕರ್ನಾಟಕದಲ್ಲಿ PGCET ಬರೆದು ಯಾರ್ಯಾರು MBA, MCA ಮತ್ತು ಇತರೆ ಮಾಸ್ಟರ್ ಡಿಗ್ರಿ ಕೋರ್ಸಸ್ಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥವ್ರಿಗೋಸ್ಕರ KEA ಅನೌನ್ಸ್ ಮಾಡಿರೋಂಥ ಒಂದಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಸೊ ಬನ್ನಿ ನೋಡಿ ಏನು ಅನೌನ್ಸ್ ಮಾಡಿದ್ದಾರೆ KEA ಅನ್ನೋದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲಿಗೆ KEA ವೆಬ್ಸೈಟಿಗೆ ಬಂದರೆ ಇಲ್ಲಿ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಇಲ್ಲಿ PGCET 2025 MTech, MBA, MCA, MArch ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಇಲ್ಲಿ ಫಸ್ಟು PGCET ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ 2025. ಸೊ ಏನಾದರೂ ಚೇಂಜಸ್ ಇದೆಯಾ ಅದನ್ನ ನೀವು ಚೆಕ್ ಮಾಡ್ಬೋದು. ಫೀ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಫೀ ಸ್ಟ್ರಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೀವು ಡೌನ್ಲೋಡ್ ಮಾಡಿ ಓದ್ಕೋಬೋದು. ಫೀ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ನೋಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದರೆ ಸೊ PGCET 2025 ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇನ್ಫಾರ್ಮೇಷನ್ ಬುಲೆಟಿನ್ ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೂಡೆಂಟ್ಸ್ಗಳು ಆಪ್ಷನ್ ಎಂಟ್ರಿನ ಯಾರು ಮಾಡ್ತೀರಾ, ಸೀಟ್ನ ಅಲಾಟ್ ಮಾಡೋಕ್ಕೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೊ ಯಾರ್ಯಾರು ನಿಮ್ಮ ರ್ಯಾಂಕ್ ವೈಸ್ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದಕ್ಕೆ ಅವರು ಸೊ ಇನ್ಫಾರ್ಮೇಷನ್ ಅಬೌಟ್ ದ ಎಂಟ್ರಿ ಆಫ್ ಆಪ್ಷನ್ಸ್ ಫಾರ್ MBA, MCA, ME, MTech ಕೋರ್ಸಸ್ ಆಫ್ 2025 ಅಂದ್ಬಿಟ್ಟು ಆಪ್ಷನ್ ಎಂಟ್ರಿಗೆ ಇನ್ಫಾರ್ಮೇಷನ್ ಬುಲೆಟನ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು. ನೋಡಿ ಇಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕೊಟ್ಟಿದ್ದಾರೆ. ಸ್ಟೇಜ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್ ಬೈ ಕ್ಯಾಂಡಿಡೇಟ್ಸ್ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಓದ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಅಂದರೆ ಯಾವ ಕಾಲೇಜನ್ನ ನೀವು ಚೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕಂಪ್ಲೀಟ್ ಮಾಹಿತಿನ ನೀವು ಓದ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಈ ಡಾಕ್ಯುಮೆಂಟು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಮುಂಚೆ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿದ್ದಾರೆ. PGCET 2025 ಅಡ್ಮಿಷನ್ MBA, MCA, MTech ಈ ಥರ ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ನ ಕೊಟ್ಟಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಬಂದಾಗ ನೋಡಿ ಇಲ್ಲಿ ಹೇಳ್ತಾರೆ. ಸೊ ಡೌನ್ಲೋಡ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ ರೀಡ್ ದ ನೋಟ್ ಹೋಸ್ಟೆಡ್ ಇನ್ KEA ವೆಬ್ಸೈಟ್ ಡೇಟೆಡ್ ಆನ್ 2/8/2025 ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಕ್ಲೋಸ್ಡ್ ಆನ್ ನೋಡಿ ನೀವು 24/9/2025ಗೆ ಕ್ಲೋಸ್ ಆಗುತ್ತೆ ಇದು. ಸೊ ಇಲ್ಲೇನು ಹೇಳ್ತಾರೆ ಅಂದರೆ ಸೊ ನೀವು 2025ನೇ ಸಾಲಿನ ಯಾವುದೇ ನೀವು MBA ಅಥವಾ ಬೇರೆ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು. ಸೀಟ್ ಮ್ಯಾಟ್ರಿಕ್ಸ್ನ ಅವರು ಪ್ರಕಟಿಸ್ತಾರೆ. ಸೊ ವಿವಿಧ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಭ್ಯರ್ಥಿಗಳ ನಮೂದಿಸಿದ ಇಚ್ಛೆಗಳನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನು ಅನುಸರಿಸಿ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಅವರು ರೋಸ್ಟರ್ ಪದ್ಧತಿನ ಯೂಸ್ ಮಾಡಿ ಸೀಟ್ ಹಂಚಿಕೆನ ಮಾಡ್ತಾರೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ನೋಡಿ ಅವರು ಹೇಳ್ತಾರೆ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಆಪ್ಷನ್ ಎಂಟ್ರಿ ಸೊ ಪ್ರಯರ್ ಆಫ್ ಆಪ್ಷನ್ಸ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫ್ರಮ್ 11 AM on 24/9/2025 up to 28/9/2025 11:55 PM ಎಂಟ್ರಿ ಕ್ಲೋಸ್ ಆಗುತ್ತೆ ಇದು. ಸೊ ಪಬ್ಲಿಕೇಶನ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ 29/9/2025ಗೆ ಆಫ್ಟರ್ನೂನ್ 2 PM ಪಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಪ್ರಾವಿಷನ್ ಆಫ್ ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಫ್ಟರ್ ವೆರಿಫೈಂಗ್ ದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್ ದ reorder, delete and add their choices of courses ಕಾಲೇಜಸ್ ಆಸ್ ಪರ್ ದ ಪ್ರಿಫರೆನ್ಸಸ್. ಅವರು ರೀಆರ್ಡರ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡಿ ಚಾಯ್ಸಸ್ ಆಫ್ ದರ್ ಕೋರ್ಸಸ್ನ ಆ್ಯಡ್ ಮಾಡ್ಬೋದು. ಅದು ಫ್ರಮ್ 5 PM ಆನ್ 29/9/2025 ಅಪ್ ಟು 3/10/2025 11 AM ಇರುತ್ತೆ. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಆಫ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ಅಲಾಟ್ಮೆಂಟ್ನ ಪ್ರಾವಿಷನಲ್ ರಿಸಲ್ಟ್ನ ಕೊಡ್ತಾರೆ. ಅದು 3/10/2025 ಆಫ್ಟರ್ 5 PM ಬಿಡ್ತಾರೆ. ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಆಫ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ನ ಬಿಡ್ತಾರೆ. ದಟ್ ಈಸ್ 4/10/2025 ಆಫ್ಟರ್ 4 PM ಆ್ಯಂಡ್ ಎಕ್ಸಸೈಸಿಂಗ್ ದ ಚಾಯ್ಸಸ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ದರ್ ಪೇರೆಂಟ್ಸ್. ಅವ್ರ ಪೇರೆಂಟ್ಸ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಚಾಯ್ಸಸ್ನ ಸೀಟ್ ಅಲಾಟ್ಮೆಂಟಲ್ಲಿ ಚಾಯ್ಸಸ್ನ ಮಾಡ್ಕೋಬೋದಾಗುತ್ತೆ ಅವ್ರು ಆಯ್ಕೆ ಮಾಡಿರೋಂಥ ಕಾಲೇಜ್ಗಳಲ್ಲಿ. ಸೊ ದಟ್ ಈಸ್ ಫ್ರಮ್ 4/10/2025 ಟು 7/10/2025. ನೆಕ್ಸ್ಟು ಚಾಯ್ಸ್ 1 and ಚಾಯ್ಸ್ 2. Okay, so fees payment by the choice 1 and choice 2 candidates and downloading of the confirmation slip by choice 1 candidates. Confirmation slip na download ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ 6/10/2025 to 8/10/2025 ಟೈಮ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಚಾಯ್ಸ್ 1 ದಟ್ ಈಸ್ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಕಾಲೇಜಿಗೆ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಯಾವ ಟು ರಿಪೋರ್ಟ್ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಲಾಸ್ಟ್
ಡೇಟ್ ಕೊಡುವಂಥದ್ದು 9/10/2025 ಬಿಫೋರ್ 5:30 PM. ನೀವು ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಿರ್ತೀರಾ ಆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ಅಲ್ಲಿ ಫರ್ದರ್ ಪ್ರೋಸೆಸ್ನ ಮಾಡಬೇಕಾಗತ್ತೆ. ಸೊ ಇಟ್ ಇಸ್ ಅ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಆಲ್ ಎಟ್ ದ ಅಲಾಟೆಡ್ ಕಾಲೇಜಸ್ ಅಲಾಂಗ್ ವಿತ್ ಆಲ್ ದ ಒರಿಜಿನಲ್ಸ್ ಆಸ್ ಪರ್ ದ ಕನ್ಫರ್ಮೇಷನ್ ಸ್ಲಿಪ್. ಸೊ ಈ ಎಲ್ಲ ವಿಷಯನ ದ ಕ್ಯಾಂಡಿಡೇಟ್ಸ್ ಶುಡ್ ಕೀಪ್ ವಿಸಿಟಿಂಗ್ KA ವೆಬ್ಸೈಟ್ ಫಾರ್ ಅಪ್ಡೇಟ್ಸ್. ಅಂದರೆ ಇಂಡಿವಿಜುವಲ್ ಇನ್ಫಾರ್ಮೇಷನ್ ಅವ್ರು ಕೊಡಲ್ಲ. ಫರ್ದರ್ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಕ್ಯಾಂಡಿಡೇಟ್ಸು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ KA ವೆಬ್ಸೈಟಲ್ಲಿ ನೋಡ್ತಾ ಇರಬೇಕಾಗುತ್ತೆ. ಅದನ್ನೇ ನಾನು ಇವಾಗ ತೋರಿಸಿದ್ದು ನಿಮಗೆ ಎಲ್ಲಿ ಆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ಸೊ KAಗೆ ಬಂದು ಅಡ್ಮಿಷನ್ಸಿಗೆ ಬಂದರೆ ಅಲ್ಲಿ ನಿಮಗೆ PGCET 2025 ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ನೀವು ಸೀಟ್ ಮ್ಯಾಟ್ರಿಕ್ಸು ಮತ್ತು ನಿಮಗೆ ಸೊ ಆಪ್ಷನ್ ಎಂಟ್ರಿಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಇಲ್ಲಿ ನಾನು ತೋರಿಸಿದ್ದೀನಿ. ಮತ್ತು ಬೇರೆ ಏನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಂತ ನೋಡೋಕೆ ಬಂದರೆ ನೋಡಿ, ಇಲ್ಲಿ PGCET 2025 MBA ಸ್ಪೆಷಲ್ ಕ್ಯಾಟಗರಿ PWD ಆ್ಯಂಡ್ ಎಕ್ಸ್ ಡಿಫೆನ್ಸ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ ಬಿಟ್ಟಿದ್ದಾರೆ. ಮತ್ತು PGCET 2025 MBA MCA MTech ಸೀಟ್ ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಂದರೆ ಇಲ್ಲಿ ಕರ್ನಾಟಕದಲ್ಲಿ ಸೊ ಮಾಸ್ಟರ್ ಡಿಗ್ರಿ ಕೋರ್ಸಸ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜ್ಗಳು, ಓಕೆ, ಟೆಕ್ನಿಕಲ್ ಕೋರ್ಸಸ್ಗಳ ರೂಲ್ಸ್ ಪ್ರಕಾರ, ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮಾಸ್ಟರ್ ಆಫ್ ಟೆಕ್ನಾಲಜಿ ಕೋರ್ಸಸ್ ರೂಲ್ಸ್ ಪ್ರಕಾರ, ಸೊ ಯಾವ್ಯಾವ ಕಾಲೇಜ್ಗಳು ಕರ್ನಾಟಕದ KA ಅಂಡರ್ಗೆ ಬರುತ್ತೆ, ಸೊ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಓಕೆ, ಯಾವ ಯೂನಿವರ್ಸಿಟಿ ಇದೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಆ ಯೂನಿವರ್ಸಿಟಿ ಅಂಡರಿಗೆ ಬರುತ್ತೆ ಅಥವಾ ಅಲ್ಲಿ ಯಾವ ಕಾಲೇಜ್ ಇದೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಸೊ ಗೌರ್ನಮೆಂಟ್ ಸೀಟ್ ಎಷ್ಟು, ಪ್ರೈವೇಟ್ ಸೀಟ್ ಎಷ್ಟು, ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟು ಅಂತ ಕೂಡ ನೋಡಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ಕ್ಯಾಟಗರಿಗೆ ಅದು ಡಿವಿಷನ್ ಆಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾನಸ ಗಂಗೋತ್ರಿ ಮೈಸೂರು, ಓಕೆ, ಸೊ ಕಾಲೇಜ್ ನೇಮ್ ಕೂಡ ಕೊಟ್ಟಿದ್ದಾರೆ. ಸೊ ಆ ರೀತಿ ಇಲ್ಲಿ ನೋಡಿ ಬಾಗಲಕೋಟೆ ಯೂನಿವರ್ಸಿಟಿ, ಓಕೆ, ಆ ರೀತಿ ನೀವು ಎಲ್ಲ ಕಾಲೇಜ್ ಡೀಟೇಲ್ಸ್ಗಳನ್ನ ಕೂಡ ನೀವು ಇಲ್ಲಿ ನೋಡ್ಬೋದು, ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೋಬೋದು. ಸೊ ಇದನ್ನು ನೋಡಿಕೊಂಡು ನೀವು ನಿಮ್ಮ ಆಯ್ಕೆಯ ಕಾಲೇಜನ್ನು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಯಾವ ಕಾಲೇಜ್ ನಿಮಗೆ ಬೇಕು ಅನ್ನೋ ಆಪ್ಷನ್ ಎಂಟ್ರಿನ ಕೂಡ ನೀವು ಮಾಡ್ಬೋದು. ಆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಎಲ್ಲಿದೆ ಅಂದರೆ ಮತ್ತೆ ತೋರಿಸ್ತೀನಿ ಇಲ್ಲಿ. ಸೊ PGCET 2025 MBA MCA or MTech ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇರುತ್ತೆ. ಇಟ್ ಈಸ್ ಅರೌಂಡ್ 136 ಪೇಜ್ ಇದೆ. ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ಗೌರ್ಮೆಂಟ್ ಸೀಟ್ ಎಷ್ಟಿದೆ, ಯಾವ ಕ್ಯಾಟಗರಿಗೆ ಯಾವ ಸೀಟ್ ಇದೆ ಅಂತ ಕೂಡ ನೀವು ನೋಡ್ಕೋಬೋದು. ನಿಮ್ಮ ಸೆಲೆಕ್ಷನ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮುಂಚೆ ಇದನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಬಿಟ್ಟರೆ ಸೊ PGC ಸೀಟ್ ಮ್ಯಾಟ್ರಿಕ್ಸ್ ಆಯಿತು. MBA ರಿಸಲ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಎಕ್ಸ್ ಡಿಫೆನ್ಸ್ ಸ್ಪೆಷಲ್ ಕ್ಯಾಟಗರಿ ಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಮತ್ತು ಕ್ಲೈಮ್ ಸ್ಲಿಪ್ ಬಗ್ಗೆ ಕೊಟ್ಟಿದ್ದಾರೆ, ಡೌನ್ಲೋಡ್ ಲಿಂಕ್. ಸೊ ಮತ್ತು ಕ್ಯಾಂಡಿಡೇಟ್ ಅಪಿಯರ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನು ಆ್ಯಂಡ್ ಸೊ ಇದೆಲ್ಲ ಹಳೆ ಇನ್ಫಾರ್ಮೇಷನ್ ಇರೋವಂಥದ್ದು. ಸೊ ಈ ಇನ್ಫಾರ್ಮೇಷನ್ಗಳು ಫೀ ಸ್ಟ್ರಕ್ಚರು, ಇನ್ಫಾರ್ಮೇಷನಬಿಲಿಟಿ ಫಾರ್ ಆಪ್ಷನ್ ಎಂಟ್ರಿ ಇಂಪಾರ್ಟೆಂಟ್, ನಿಮಗೆ ಓದ್ಕೋಬೇಕು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಆ್ಯಂಡ್ ಅಡ್ಮಿಷನ್, ದಟ್ ಈಸ್ ಅ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಯಾವ ರೀತಿ ಕೊಟ್ಟಿದ್ದಾರೆ, ಶೆಡ್ಯೂಲ್ ಕೊಟ್ಟಿದ್ದಾರೆ. ಮತ್ತು ಸ್ಪೆಷಲ್ ಕ್ಯಾಟಗರಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಸೊ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಅಪ್ಡೇಟು KA ಮಾಡಿರೋಂಥದ್ದು. ಸೊ ಇದನ್ನು ಯಾರ್ಯಾರು ಕರ್ನಾಟಕದಲ್ಲಿ MBA MCA ಮಾಸ್ಟರ್ ಆಫ್ ಇಂಜಿನಿಯರಿಂಗ್ MTech, ಓಕೆ, ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಕೂಡ ಇದನ್ನು ನೋಡಿ ಓದಿ ಸೀಟ್ ಮ್ಯಾಟ್ರಿಕ್ಸ್ನ ಆಪ್ಷನ್ ಎಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದ್ಯಾವುದೋ ಕಾಲೇಜನ್ನ ಸೆಲೆಕ್ಟ್ ಮಾಡಿ ಮತ್ತೆ ಏನಾಗುತ್ತೆ ಅಂದರೆ ನಿಮಗೆ ಬೇಕಾಗಿರೋಂಥ ಕಾಲೇಜ್ಗಳು ಸಿಗಲ್ಲ. ಸೊ ಫಸ್ಟ್ ರೌಂಡಲ್ಲೇ ಕರೆಕ್ಟಾಗಿ ನೀವು ಸೀಟ್ ನಿಮ್ಮ ರ್ಯಾಂಕ್ ವೈಸು, ನಿಮ್ಮ ಆಪ್ಷನ್ ವೈಸು ನಿಮಗೆ ಅವೈಲಬಲ್ ಇರೋಂಥ ಕಾಲೇಜ್ಗಳನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಸೊ ಈ ವಿಡಿಯೋನ ಬೇರೆ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ನಿಮ್ಮ ಹತ್ತಿರದವರು ಯಾರೇ ಆಗಲಿ, ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ನಿಮ್ಮ ಮನೆ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ಯಾರು MBA ಅಥವಾ ಮಾಸ್ಟರ್ ಡಿಗ್ರಿಗೆ ಜಾಯ್ನ್ ಆಗ್ತಾಯಿದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ, ಅನುಕೂಲ ಆಗಲಿ ಅಂತ ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.